ಎಲ್ಲಿ ಹೋಗ್ತಿದ್ರಿ ಮೇಡಮ್ ಇಷ್ಟೆಲ್ಲ ಬಂಗಾರ ಹಾಕೊಂಡು? ರಿಲೇಷನ್ ಮದುವೆ ಇದೆ, ಮದುವೆಗೆ ಹೋಗ್ತಾ ಇದೀನಿ ಸರ್. ಒಬ್ಬಂಟೆಗೆ ಹೋಗ್ತಾ ಇದ್ರಿ ಮೇಡಮ್? ಯಾರಾದ್ರೂ ಬಂದು ಒಡವೆ ಗಿಡ ತಗೊಂಡ್ರೆ ಏನ್ ಮಾಡ್ತೀರಾ? ಇಲ್ಲ ಸರ್, ನೆಕ್ಸ್ಟ್ ಹಾಕಲ್ಲ ಬಿಡಿ ಸರ್. ಈಗೆಲ್ಲ ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ, ಕಳ್ತನ ಆಗ್ತಾ ಇದೆ. ನೀವೊಬ್ರು ಹೋಗ್ತಾ ಇದೀರಾ, ಏನ್ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀರಾ? ನೀವ್ಯಾರು ಸರ್ ಮಾತಾಡಿ? ನಾವು ನವನಗರ ಕ್ರೈಮ್ ಪೊಲೀಸ್ನವ್ರು. ನಾವು ಹಾ ಸರ್, ನವಡಂಗ ಪೊಲೀಸ್ ಸ್ಟೇಷನ್. ಹೌದೌದು. ನಿಮ್ದು ಇನ್ಫಾರ್ಮ್ ಇಲ್ಲ, ಏನಿಲ್ಲ, ಪೊಲೀಸ್ ಅಂತ ಹೆಂಗೆ ನಂಬೋದು ನಾವು? ಕ್ರೈಮ್ನವರು ಇನ್ಫಾರ್ಮ್ ಆಗಲ್ಲ, ನಾವು ಕಲರ್ ಡ್ರೆಸ್ ಅಲ್ಲಿ ಸುತ್ತಾಡ್ತಿರ್ತೀವಿ. ಇದೆಲ್ಲ ನಾವು ಪೊಲೀಸ್ನವರು ಗೋಲ್ಡ್ ಬಗ್ಗೆ ನಿಮ್ಗೆಲ್ಲ ಚೈನ್ ಸ್ನ್ಯಾಚಿಂಗ್ ಆಗ್ತವೆ, ಕಳ್ತನ ಆಗ್ತವೆ, ಜಾಗೃತಿ ಮುಟ್ಟಿದ್ರು ನೀವು ಮತ್ತೆ ಅದೇ ಕೆಲಸ ಮಾಡ್ತಿಲ್ಲ ಮೇಡಮ್. ಈಗ ಒಂದ್ ಕೆಲಸ ಮಾಡಿ ಮೇಡಮ್, ನಮ್ ಖರ್ಚಿಪಲ್ಲಿ ನಿಮ್ದೆಲ್ಲ ಬಂಗಾರ ಹಾಕಿ ನಿಮ್ ಸೇಫ್ಟಿ ಆಗಿ ಕೊಡ್ತೀವಿ, ಬ್ಯಾಗಲ್ಲಿ ಹಾಕೊಂಡು ಹೋಗಿ. ಸೇಫ್ಟಿ ಆಗಿ ನಮ್ಗೆ ವಾಪಸ್ ಕೊಡ್ತೀನಿ, ಹೀಗೆ ಕೊಡ್ತೀನಿ ಮೇಡಮ್ ನಿಮ್ಗೆ. ಆನ್ಸರಿಂಗ್ ಎಲ್ಲ ಚೆಕ್ ಪೋಸ್ಟ್ ಗಳನ್ನ ಅಲರ್ಟ್ ಮಾಡಿ, ಒಂದು ಬ್ಲಾಕ್ ಪಲ್ಸರ್ ಬೈಕ್ ಮೇಲೆ ಇಬ್ರು ಜೀನ್ಸ್ ಹಾಕೊಂಡಿರೋರು, ಒಬ್ಬನ್ ಟಿ ಶರ್ಟ್ ಹಾಕೊಂಡಿದ್ದಾನೆ, ಒಬ್ಬನ್ ಶರ್ಟ್ ಹಾಕೊಂಡಿದ್ದಾನೆ. ಎಲ್ರಿಗೂ ನಮಸ್ಕಾರ. ಇದೊಂದು ಅನುಕು ಪ್ರದರ್ಶನವಾಗಿತ್ತು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವತಿಯಿಂದ. ಹೇಗೆ ಗಮನನ ಬೇರೆ ಕಡೆ ಸೆಳೆದ್ಬಿಟ್ಟು ವಂಚನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಸೊ ಇಂತಹ ಅಪರಾಧಗಳಿಗೆ ಬಲಿಯಾಗಬೇಡಿ. ಇದಕ್ಕೆ ಅಟೆನ್ಷನ್ ಡೈವರ್ಷನ್ ಅಂತ ಕರೀತಾರೆ. ಜಾಗರೂಕವಾಗಿದೆ. ಏನೇ ಒಂದು ಸಮಸ್ಯೆ ಬಂದ್ರೂ, ಏನೇ ಒಂದು ಎಮರ್ಜೆನ್ಸಿ ಬಂದ್ರೂ 112ಗೆ ಕರೆ ಮಾಡೋಕ್ಕೆ ಮರಿಬೇಡಿ. ನೀವು ಎಷ್ಟು ಬೇಗ 112ಗೆ ಕರೆ ಮಾಡಿ ಹೇಳ್ತಿರೋ ಅಷ್ಟು ಬೇಗ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಅಪರಾಧಿಗಳನ್ನ ಹಿಡಿಯೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನೀವು ಆದಷ್ಟು 112ನ ಯೂಸ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ.